ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಳ್ಳಕೆರೆ ಶಾಖೆ ಅಧ್ಯಕ್ಷ ಸರ್. ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ 2026-31ನೇ ಸಾಲಿಗೆ ಚುನಾವಣೆ ನಡೀತಾ ಇದೆ ಸರ್. ಈ ಚುನಾವಣೆ ಪ್ರಕ್ರಿಯೆ ಏಪ್ರಿಲ್ 1ರಿಂದ ಪ್ರಾರಂಭ ಆಗಿದೆ ಈಗಾಗಲೇ. ಅಂದರೆ ಪ್ರಕ್ರಿಯೆ ಪ್ರಾರಂಭ ಆದಾಗ ನಾಮಪತ್ರಗಳನ್ನು ಸಲ್ಲಿಸಲಿಕ್ಕೆ 11 ಮತ್ತು 12ನೇ ತಾರೀಕನ್ನು ನಿಗದಿಗೊಳಿಸಿದ್ದಾರೆ ಸರ್. ಆದರೆ 11, 12ನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸಬೇಕು ಅಂದರೆ ಈಗಾಗಲೇ ಮತದಾರರ ಪಟ್ಟಿಯನ್ನು ಅದರಿಂದ 7 ದಿನಗಳ ಹಿಂದೆ ಕರಡು ಮತದಾರರ ಪಟ್ಟಿಯನ್ನು ತಯಾರು ಮಾಡಬೇಕಾಗಿತ್ತು. ಅದನ್ನು ತಯಾರು ಮಾಡಿಲ್ಲ. ಆಗ ಹೆಸರುಗಳು ಯಾರ್ದಿದೆಯೋ ಯಾರ್ದಿಲ್ಲೋ ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಮತ್ತೆ ನಿನ್ನೆ ನಾವು ನಾಮಿನೇಷನ್ ಮಾಡಲಿಕ್ಕೆ ಹೋದಾಗ ಇವರುಗಳೆಲ್ಲರೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಅಭ್ಯರ್ಥಿಗಳಾಗಬೇಕು ಅಂತ ಏನು ಆಕಾಂಕ್ಷಿಗಳಿದ್ರು ಅವ್ರು ಹೋದಾಗ ಅವ್ರದ್ದು ಮತದಾರರ ಪಟ್ಟಿಯಲ್ಲಿ ಹೆಸರೇ ಇರಲಿಲ್ಲ ಸರ್. ಅಂದರೆ ನಮ್ಮದು ಹೆಸರಿಲ್ಲ ಅಂತಕ್ಕಂಥದ್ದು ನ್ಯಾಯವನ್ನು ಒದಗಿಸ್ಕೊಡ್ರಿ ಅಂತ ಸರ್ಕಾರಿ ನೌಕರರ ಸಂಘಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ರಿಂದ ಇವತ್ತು ನಾನು ಕೂಡ ಸರ್ಕಾರಿ ನೌಕರರ ಸಂಘದಿಂದ ಬಂದು ಅದನ್ನು ಕೇಳಿಕೊಂಡು ನೋಡಿಕೊಂಡಾಗ ಅವ್ರು ಯಾರದೇ ಹೆಸರುಗಳು ಇರಲಿಲ್ಲ ಸರ್. ಹಾಗಾಗಿ ಅವರು ಇವತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವ್ರಿಗೆ ಅನರ್ಹರು ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಅಂದರೆ ಈ ರೀತಿ ಮಾಡಿರ್ತಕ್ಕಂಥದ್ದು ಯಾರು ಮತದಾರರ ಪಟ್ಟಿಯನ್ನು ತಯಾರು ಮಾಡಿದ್ದಾರೆ, ಯಾರು ಜವಾಬ್ದಾರಸ್ಥರಿದ್ರು ಹಿಂದೆ ತಾಲೂಕಲ್ಲಿ, ಅವರು ಇದಕ್ಕೆ ನೇರ ಹೊಣೆಗಾರರು ಸರ್. ಇದನ್ನು ಮಾಡಿರ್ತಕ್ಕಂಥದ್ರ ಉದ್ದೇಶ ಏನು ಅಂತಂದರೆ, ಹಿಂದೆ ಏನು ಅಧಿಕಾರದಲ್ಲಿದ್ದರು ಅವರೇ ಮತ್ತೆ ಅಧಿಕಾರವನ್ನು ಉಳಿಸ್ಕೋಬೇಕು, ಮತ್ತೆ ಇವರುಗಳೇನಾದರೂ ಬಂದರೆ ನಮ್ಮ ಅಧಿಕಾರ ಹೋಗುತ್ತೆ ಅನ್ನೋ ಭಯದಲ್ಲಿ ಹಿಂದಿನ ಭಾಗದಿಂದ ಅಧಿಕಾರವನ್ನು ಹಿಡಿತಕ್ಕಂಥ ಒಂದು ಹುನ್ನಾರವನ್ನು ಮಾಡಿ ಈ ರೀತಿ ಮಾಡಿದ್ದಾರೆ ಸರ್. ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಸಂವಿಧಾನದ ಆಶಯ ಈ ಭಾರತ ದೇಶದಲ್ಲಿ ಯಾರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕನ್ನು ಯಾರಿಗೂ ಕೂಡ ಕಸಿದುಕೊಳ್ಳುವಂಥ ಒಂದು ಅಧಿಕಾರ ಯಾರಿಗೂ ಇಲ್ಲ ಸರ್. ಅಂದರೆ ಚುನಾವಣಾ ಪ್ರಖರಾದ ನಾವುಗಳು ಯಾರೇ ಮತದಾನದ ಪ್ರಕ್ರಿಯೆಯಿಂದ ಹೊರ ಉಳಿಬಾರ್ದು ಅಂತ ಶ್ರಮಿಸಿ 100ಕ್ಕೆ 100ರಷ್ಟು ಮತದಾನವನ್ನು ಮಾಡಿಸ್ತಕ್ಕಂಥವ್ರು ನಾವು ಸರ್. ಆದರೆ ನಮಗೇನೆ ಇವತ್ತು ಮತದಾನದ ಹಕ್ಕನ್ನು ಕಸ್ಕೊಂಡಿದ್ದಾರೆ ಅಂತಂದರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಸರ್. ಹಾಗಾಗಿ ಏನು ಇವತ್ತು ಮತದಾರರ ಪಟ್ಟಿಯನ್ನು ತಯಾರು ಮಾಡಿ ಈ ಶಿಕ್ಷಕರನ್ನು ಚುನಾವಣಾ ಪ್ರಕ್ರಿಯೆಯಿಂದ ಹಿಂದೆ ತಳ್ಳಿದ್ದಾರೆ, ಅವರು ನೇರ ಹೊಣೆಗಾರರು. ಹಾಗಾಗಿ ನಾವಿವತ್ತು ಠಾಣೆಗೆ ಬಂದು ಒಂದು ಮನವಿ ಪತ್ರವನ್ನು, ಒಂದು ಕಂಪ್ಲೇಂಟನ್ನು ಮಾಡಿದ್ದೇವೆ ಸರ್. ನಮಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಿ, ನಮಗೆ ಅನ್ಯಾಯ ಆಗಿದೆ, ಈ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯವನ್ನು ಒದಗಿಸ್ಕೊಡಿ ಅಂತ ಠಾಣಾಧಿಕಾರಿಗಳಿಗೆ ನಾವು ಇವತ್ತು ಒಂದು ಕಂಪ್ಲೇಂಟನ್ನು ಮಾಡಿದ್ದೇವೆ ಸರ್. ಈ ಮೂಲಕ ಒಂದು ಮಾಧ್ಯಮದ ಮೂಲಕ ನಾವು ನಮ್ಮ ಮನವಿ ಇಷ್ಟೇ, ಮುಂದೆ 19ನೇ ತಾರೀಕಿಗೆ ನಡೀತಕ್ಕಂಥ ಚುನಾವಣಾ ಪ್ರಕ್ರಿಯೆಯನ್ನು ತಡೆಗಟ್ಟಿ ಯಾರು ಸಂಘದ ಸದಸ್ಯತ್ವ ಶುಲ್ಕವನ್ನು ಬೈಲಾದ ಪ್ರಕಾರ 200 ರೂಪಾಯಿಗಳನ್ನು ಕಟ್ಟಿರ್ತಾರೆ ಅವ್ರ ಹೆಸರನ್ನು ಮತದಾರ ಪಟ್ಟಿಯಲ್ಲಿ ಬರೋ ರೀತಿಯಲ್ಲಿ ಮಾಡಿ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಸರ್. ಓಕೆ, ನಾನು ಸಿ.ಟಿ. ವೀರೇಶ್ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಚಳ್ಳಕೆರೆ ಶಾಖೆ. ಉರ್ದು ಹಿರಿಯ ಪ್ರಾಥಮಿಕ ಶಾಲೆ, ಇಮಾಂಪುರ, ಚಳ್ಳಕೆರೆ ತಾಲೂಕು. ನಾನು ಕೂಡ ಈ ಚುನಾವಣೆಗೆ ಸ್ಪರ್ಧಿಸುವ ಆಕಾಂಕ್ಷಿ. ನನಗೆ ಗೊತ್ತಿಲ್ಲ 1ನೇ ತಾರೀಕು ಎಲೆಕ್ಷನ್ ಅಂತ ಚುನಾವಣೆದು ಬಿಟ್ಟರೆ ಅವಾಗ 1ನೇ ತಾರೀಕಿಂದ ಹಗಲು ರಾತ್ರಿ ಎಂದೆ ನಾನು ರಾತ್ರಿ 10 ಗಂಟೆವರೆಗೂ ಬಿಸಿಲಲ್ಲಿ ಊಟ ನೀರು ಇಲ್ಲದೆ ಎಲ್ಲ ಪ್ರಚಾರ ಮಾಡಿ ಎಲ್ಲರನ್ನ ಮನವೊಲಿಸಿ ನಾನು ಅಷ್ಟು ಚೆನ್ನಾಗಿ ಎಲ್ಲ ಪ್ರಚಾರ ಮಾಡಿದ್ದೆ. ಆದರೆ ಕೊನೆಗೆ ಅವರು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಿಲ್ಲ. ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪಟ್ಟಿಯಲ್ಲಿ ನಮ್ದು ಹೆಸರಿತ್ತು, ಅದೇನು ಸಮಸ್ಯೆ ಇಲ್ಲ ಅಂತ ನಾವು ಅದ್ರ ಬಗ್ಗೆ ನಾವು ವಿಚಾರಿಸಲಿಲ್ಲ. ಕೇಳಿದಾಗ ಬಿಡು ಕೊನೆಗೆ ಕೊಡ್ತೀವಿ, ಇವತ್ತು ಬರುತ್ತೆ ಅಂದರು. ಮತ್ತು ನಾಮಿನೇಷನ್ ನಿನ್ನೆ ಇತ್ತು. ನಾವು ಅಲ್ಲಿ ಹೋಗಿ ನಾನು 100 ರೂಪಾಯಿ ಕೊಟ್ಟು ಅಪ್ಲಿಕೇಶನ್ ತೊಗೊಂಡೆ, ಅದನ್ನು ತುಂಬಿದೆ. ಅವರು ಕ್ರಮ ಸಂಖ್ಯೆ ಹಾಕ್ರಿ ಅಂದರು. ಆವಾಗ ಕ್ರಮ ಸಂಖ್ಯೆ ಹಾಕಕ್ಕೆ ನೋಡಿದರೆ ನನ್ನ ಹೆಸರನ್ನು ಹೊರತುಪಡಿಸಿದ್ದಾರೆ. ಲಾಸ್ಟ್ ನಾನು ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಿ ಅತಿ ಹೆಚ್ಚು ಮತಗಳಿಂದ ಫಸ್ಟ್ ಪ್ಲೇಸಲ್ಲಿ ಗೆದ್ದಿದ್ದೆ ಲಾಸ್ಟ್. ಈಗಲೂ ಕೂಡ ಅವರು ಸ್ಪರ್ಧೆ ಇಳಿದು ಏನಾದರೂ ಜಯ ಗಳಿಸ್ತಾರೆ ಅಂತೇಳಿ ಅವ್ರು ಏನಾದರೂ ಮಾಡಿ ತುಳಿಬೇಕು ಅಂತ ಈ ಥರ ಮಾಡಿದ್ದಾರೆ. ದಯಮಾಡಿ ನಾವು ಹೆಣ್ಮಕ್ಳು ಮನೆಯಿಂದ ಬರೋದೇ ಕಷ್ಟ, ಆದರೂ ನಾವು ಹೆಣ್ಮಕ್ಳು ಹಿಂದುಳಿಬಾರ್ದು, ನಾವು ಕೂಡ ಏನಾದರೂ ಸೇವೆ ಮಾಡಬೇಕಂತ ಮುಂದೆ ಬಂದಿದ್ದೀವಿ. ಈ ಥರ ತುಳಿದ್ರೆ ಹೆಣ್ಮಕ್ಳು ಮುಂದೆ ಬರೋದು ಹೇಗೆ, ಏನಾದರೂ ಸಾಧನೆ ಮಾಡೋದು ಹೇಗೆ? ಬೇಡಪ್ಪ, ನಮಗೇನು ಬೇಡ, ಮನೆಗಿರಬೇಕು ಅಂತ ಅನಿಸುತ್ತೆ. ಬೇಡ, ನಮಗೆ ನ್ಯಾಯ ಕೊಡಿಸಿ, ಈ ಹೆಣ್ಮಕ್ಳಿಗೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು ಅಂತ ನಾನು ತಮ್ಮಲ್ಲಿ ಕೇಳಿ ನನಗೆ ಒಟ್ಟು 11 ಜನಕ್ಕೂ ನ್ಯಾಯ ಕೊಡಿಸ್ಬೇಕು. ನಮಗೆ ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾನು ಕೂಡ 5 ವರ್ಷ ಒಂದಿಗೆ ಕಟ್ಟಿದ್ದೀನಿ, ಸ್ಲಿಪ್ ಸಮೇತ ಇದೆ. ನಾನು ಅದೆಲ್ಲ ಇದ್ದರೂ ಸರಿಯಾಗಿದ್ದರೂ ನಾನು ತೆಗೆದಿದ್ದಾರೆ. ನನಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ.